ಆಗಸ್ಟ್ 31ರಂದು ನಿಖಿಲ್ ಧರ್ಮಸ್ಥಳ ಸತ್ಯಯಾತ್ರೆ. ಧರ್ಮಸ್ಥಳಕ್ಕೆ ಲಗ್ಗೆ ಇಡಲಿರುವ ಜೆಡಿಎಸ್ ಸೈನ್ಯ, ಜೊತೆಲಿದ್ದೇ ಬಿಜೆಪಿಗೆ ಗುಮ್ತಾ ಇರುವ ಜೆಡಿಎಸ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ, ಷಡ್ಯಂತ್ರ ಹಾಗೂ ದಿನಕ್ಕೊಂದು ಸುಳ್ಳು ಆರೋಪಗಳು, ಇದೆಲ್ಲದರ ವಿರುದ್ಧ ರಾಜಕೀಯ ಪಕ್ಷಗಳು ಈಗ ನಾ ಮುಂದು ತಾ ಮುಂದು ಅಂತ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಿವೆ. ಜಾತ್ಯತೀತ ಜನತಾದಳವು ಕೂಡ ಧರ್ಮಸ್ಥಳ ಸತ್ಯ ಯಾತ್ರೆಯ ಹೆಸರಿನಲ್ಲಿ ಇದೇ ಸೆಪ್ಟೆಂಬರ್ 31ರಂದು ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಅಪಮಾನ ಮಾಡಲು ಸರ್ಕಾರ ಮುಂದಾಗಿದೆ. ನಾನು ಒಬ್ಬ ಭಕ್ತನಾಗಿ ಹಾಗೂ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಮುಖಂಡರು, ಕಾರ್ಯಕರ್ತರು ಧರ್ಮಸ್ಥಳದ ಸತ್ಯಯಾತ್ರೆಯನ್ನ ಮಾಡಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬಲಿದ್ದೇವೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಕಳೆದ ಹಲವಾರು ದಿನಗಳಿಂದ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಮಾನ ಹಾಗೂ ಹಲವಾರು ಅನುಮಾನಗಳಿಗೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ. ತರಾತುರಿಯಲ್ಲಿ SIT ರಚನೆ ಮಾಡಿ ಧರ್ಮಸ್ಥಳದ ವಿಷಯದಲ್ಲಿ ಎಲ್ಲರೂ ಕೂಡ ಒಂದು ತಂಡವಾಗಿ ಪಿತೂರಿಯನ್ನ ಮಾಡಿ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಕೆಡಿಸೋಕೆ ಪ್ರಯತ್ನ ಪಡ್ತಿದ್ದಾರೆ. ಒಬ್ಬನ ಹೇಳಿಕೆಯನ್ನು ಪರಿಗಣಿಸಿ SIT ರವರು ಯಾಕೆ ರಚನೆ ಮಾಡಿದ್ರು ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಕುಮಾರಣ್ಣ ದಿಲ್ಲಿಯಲ್ಲಿ ಇದ್ರೂ ಕೂಡ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಮಾತನಾಡಿ ಅವರಿಗೆ ನೈತಿಕ ಬೆಂಬಲವನ್ನ ಕೊಟ್ಟಿದ್ರು. ಹಾಗೆ HD ದೇವೇಗೌಡರು ಕೂಡ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿ ಸಂತೈಸಿದ್ರು ಅಂತ ಹೇಳಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ತನಿಖೆ ಯಾವ ರೀತಿ ಮಾಡ್ತಿದ್ದಾರೆ, ಪಾರದರ್ಶಕವಾಗಿ ತನಿಖೆ ನಡೆದಿದೆಯಾ, ಇದರ ಹಿಂದೆ ಯಾರಿದ್ದಾರೆ, ಈ ಕಥಾನಕದ ಹಿಂದೆ ಇರುವ ಕತೆ, ಚಿತ್ರಕಥೆ, ನಿರ್ಮಾಪಕ, ನಿರ್ದೇಶಕ ಯಾರು ಅನ್ನೋದು ಪತ್ತೆಯಾಗಬೇಕು ಅಂತ ಸಿಡಿದಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು. ಧರ್ಮಸ್ಥಳ ವಿಷಯದಲ್ಲಿ ಬುರುಡೆ ರಹಸ್ಯದ ತನಿಖೆ ನಡೆಯುವಾಗ ಯಾವ ಪಕ್ಷವೂ ಕೂಡ ತುಟಿಕ್ ಪಿಟಿಕ್ ಅಂತ ಮಾತಾಡೇ ಇರಲಿಲ್ಲ. ಯಾವಾಗ ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಯಾವ ಬುರುಡೆಗಳು ಆಚೆ ಬರದೇ ಇದ್ದ ಕಾರಣ ಒಂದೊಂದೇ ರಾಜಕೀಯ ಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿದ್ವು, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಧರ್ಮಸ್ಥಳದ ಪರ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಧರ್ಮಸ್ಥಳ ವಿಷಯದಲ್ಲಿ ಖಾಲಿ ಡಬ್ಬ ಸೌಂಡ್ ಮಾಡ್ತಾ ಇದೆ ಅಂತ ಮೊದಲು ಸಿಡಿದಿದ್ದೆ DK ಶಿವಕುಮಾರ್ ಅವರು. ಇದಾದ ನಂತರ ಸೈಲೆಂಟ್ ಆಗಿ ಎಲ್ಲವನ್ನ ಗಮನಿಸಿದ್ದಂತಹ ಬಿಜೆಪಿಗರು ಒಬ್ಬೊಬ್ಬರಾಗಿ ಧರ್ಮಸ್ಥಳದ ಪರ ನಿಲ್ಲೋದಕ್ಕೆ ಶುರು ಮಾಡಿದ್ರು. ಯಲಹಂಕ ಶಾಸಕ ವಿಶ್ವನಾಥ್ ರವರು ಒಂದು ಹೆಜ್ಜೆ ಮುಂದೆ ಹೋಗಿ 400-500ಕ್ಕೂ ಹೆಚ್ಚು ಕಾರುಗಳನ್ನ ಒಟ್ಟುಗೂಡಿಸಿಕೊಂಡು ಧರ್ಮಸ್ಥಳಕ್ಕೆ ಯಾತ್ರೆಯನ್ನೇ ಮಾಡಿದ್ರು. ಇದಾದ ನಂತರ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿಯವರನ್ನ ಭೇಟಿ ಮಾಡಿ ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಇದಾದ ನಂತರ ಅಚ್ಚರಿ ಎಂಬಂತೆ ಕಾಂಗ್ರೆಸ್ನ ನೆಲಮಂಗಲ ಶಾಸಕ ಕೂಡ 400ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳ ಯಾತ್ರೆಯನ್ನು ಕೈಗೊಂಡಿದ್ರು. ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡುವ ಪ್ಲಾನ್ ಮಾಡಿದ್ದಂತಹ ಬಿಜೆಪಿಗೆ JDS ಟಕ್ಕರ್ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರವರು ಇತ್ತೀಚೆಗಷ್ಟೇ ಪತ್ರಿಕಾಗೋಷ್ಠಿಯನ್ನ ಮಾಡಿ ಸೆಪ್ಟೆಂಬರ್ 1ರಂದು ಧರ್ಮಸ್ಥಳದ ಪರವಾಗಿ ಹಾಗೂ ಬುರುಡೆ ನಾಯಕರುಗಳ ವಿರುದ್ಧವಾಗಿ ಹಾಗೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರಾಜ್ಯಾದ್ಯಂತ ಎಲ್ಲ ಬಿಜೆಪಿ ಕಾರ್ಯಕರ್ತರ ಜೊತೆಗೂಡಿ ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಈ ಪ್ಲಾನ್ಗೆ ಟಕ್ಕರ್ ಕೊಟ್ಟಿರುವ JDSನ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಬಿಜೆಪಿಗೂ ಮೊದಲು ಅಂದ್ರೆ ಇದೇ ತಿಂಗಳ 31ರಂದು ಧರ್ಮಸ್ಥಳಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಹಾಗೂ JDS ನಾಯಕರುಗಳ ಸಮ್ಮುಖದಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮಾಡ್ತಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರ, ಷಡ್ಯಂತ್ರ ಹಾಗೂ ಸುಳ್ಳು ಆರೋಪಗಳ ವಿರುದ್ಧ ಜಾತ್ಯತೀತ ಜನತಾದಳ ಹಾಗೂ JDSನ ನಿಖಿಲ್ ಕುಮಾರಸ್ವಾಮಿ ಧರ್ಮಸ್ಥಳ ಸತ್ಯಯಾತ್ರೆಯನ್ನ ಕೈಗೊಂಡಿದ್ದು, ಕಾರ್ಯಕರ್ತರು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ಕೈಜೋಡಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ದಿನಾಂಕ 31ರಂದು ಭಾನುವಾರ ಬೆಳಗ್ಗೆ 7:30ಕ್ಕೆ ಹಾಸನದಿಂದ ಈ JDS ಯಾತ್ರೆ ನಡೆಯಲಿದೆ. ವಿಶೇಷವಾಗಿ ಈ ಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲರೂ ಬಿಳಿ ಬಣ್ಣದ ವಸ್ತ್ರ, ಪಂಚೆ, ಶಲ್ಯ ಧರಿಸಬೇಕು ಅಂತ JDSನ ರಾಜ್ಯಾಧ್ಯಕ್ಷರು ಆದೇಶ ಹೊರಡಿಸಿದ್ದಾರೆ. ಹಾಸನದಿಂದ ಕಾರ್ಗಳಲ್ಲಿ ಧರ್ಮಸ್ಥಳ ತಲುಪಲಿರುವ JDS ಕಾರ್ಯಕರ್ತರುಗಳು ನೇತ್ರಾವತಿಯಿಂದ ಧರ್ಮಸ್ಥಳದ ದೇವಾಲಯದವರೆಗೆ ಸುಮಾರು 1 ಕಿಲೋಮೀಟರ್ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ಪಾದಯಾತ್ರೆಯಲ್ಲಿ ಭಾಗವಹಿಸುವ ಎಲ್ಲರಿಗೂ ಕೂಡ ಗುರುತಿನ ಚೀಟಿಯನ್ನ ಕೊಡಲಾಗ್ತಿದೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಇರಲಿದೆಯಂತೆ. ಸಭಾಂಗಣದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ವೀರೇಂದ್ರ ಹೆಗ್ಗಡೆ ಕುಟುಂಬದವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. JDS ಮತ್ತು ಬಿಜೆಪಿ ರಾಜ್ಯದಲ್ಲಿ ಮೈತ್ರಿ ಪಕ್ಷ ಆಗಿದ್ರು ಕೂಡ ಇಬ್ಬರದ್ದು ಕೂಡ ವಿರುದ್ಧ ದಿಕ್ಕು. ಇಬ್ಬರ ಮೈತ್ರಿ ಅಸ್ತಿತ್ವದಲ್ಲಿ ಇದ್ರೂ ಕೂಡ ತಾವಾಯ್ತು ತಮ್ಮದಾಯ್ತು ಅಂತ ತಮಗೆ ಬೇಕಾದ ಹಾಗೆ ಪ್ರತಿಭಟನೆ ಹಾಗೂ ಸಮಾವೇಶಗಳನ್ನ ಮಾಡ್ತಿದ್ದಾರೆ. ಬಿಜೆಪಿಗರು ಈಗಾಗಲೇ ಸೆಪ್ಟೆಂಬರ್ 1ರಂದು ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಧರ್ಮಸ್ಥಳಕ್ಕೆ ಯಾತ್ರೆ ಮಾಡೋ ಪ್ಲಾನ್ ಮಾಡಿದ್ರು. ಆದರೆ ಇದಕ್ಕೆ ಟಕ್ಕರ್ ಕೊಟ್ಟಿರುವ JDS ಬಿಜೆಪಿಗೂ ಮೊದಲೇ ಧರ್ಮಸ್ಥಳಕ್ಕೆ ಲಗ್ಗೆ ಇಡಲಿದೆ
ಹೊರಟಿದೆ. ಸಹಸ್ರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ನಾಯಕರುಗಳ ಜೊತೆ ಸೆಪ್ಟೆಂಬರ್ 1ರಂದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ರೆ ಗೊಂದಲ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಜೆಪಿಗೂ ಮೊದಲೇ ಆಗಸ್ಟ್ 31ರಂದು ಭಾನುವಾರ ಧರ್ಮಸ್ಥಳಕ್ಕೆ ಪ್ರತ್ಯೇಕವಾಗಿ ಜೆಡಿಎಸ್ ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ತೆರಳಿ ಹೆಗ್ಗಡೆ ಫ್ಯಾಮಿಲಿಯವರನ್ನ ಭೇಟಿಯಾಗಲಿದ್ದಾರೆ. ಈ ಮೂಲಕ ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಜೆಡಿಎಸ್ ರಾಜ್ಯಕ್ಕೆ ಮೆಸೇಜ್ ಕೊಡೋದಕ್ಕೆ ಹೊರಟಿದೆ. ಆದರೆ ಇಲ್ಲಿ ಇದರ ನೇರ ಪರಿಣಾಮ ಬಿಜೆಪಿಗೆ. ಧರ್ಮಸ್ಥಳದ ವಿಷಯದಲ್ಲಿ ಅಡ್ವಾಂಟೇಜ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತಿರುವ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಮುಂದಿಡ್ತಿವೆ. ಆದರೆ ಜೆಡಿಎಸ್ ಭಿನ್ನ ನಿಲುವನ್ನು ಪಡೆದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಇರಿಸು ಮುರಿಸು ತರುವಂತಹ ಪ್ರಯತ್ನ ಮಾಡ್ತಾ ಇದೆ.